ರಾಮಚಂದ್ರ ಸೀತಾದೇವಿಯ ಹುಡುಕುವಂತಹ ವ್ಯಾಪಾರವನ್ನು ಮಾಡ್ತಾ ಇದ್ದಾನೆ. ರಾಮಚಂದ್ರನಿಗೆ ಸೀತೆ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ ಅಂತ ಆಯ್ತು. ಆದರೆ ರಾಮಚಂದ್ರ ಈ ಸೀತಾನ್ವೇಷಣ ಕಾರ್ಯದಲ್ಲಿ ಸುಗ್ರೀವ ತನ್ನ ಸೈನ್ಯವನ್ನು ನೇಮಕ ಮಾಡಿದಾಗ ಅದರಲ್ಲಿ ಕೆಲವು ಕಪಿಗಳನ್ನು ಬೇರೆ ಬೇರೆ ದಿಕ್ಕುಗಳಿಗೆ ಕಳಿಸ್ತಾನೆ. ದಕ್ಷಿಣ ದಿಕ್ಕಿಗೆ ಯಾರನ್ನು ಕಳಿಸಬೇಕು ಅಂತ ಆಲೋಚನೆ ಮಾಡಿದಾಗ ಹನುಮಂತ ದೇವರನ್ನೇ ದಕ್ಷಿಣ ದಿಕ್ಕಿಗೆ ಕಳಿಸ್ತಾ ಇದ್ದ. ಹಾಗಾದ್ರೆ ದಕ್ಷಿಣ ದಿಕ್ಕಿನಲ್ಲಿ ಲಂಕಾಪಟ್ಟಣ ಇದೆ. ಲಂಕಾಪಟ್ಟಣದಲ್ಲಿ ಏನೇ ಸೀತಾದೇವಿ ಇದ್ದಾಳೆ ಎಂಬತಕ್ಕಂಥದ್ದು ರಾಮಚಂದ್ರನಿಗೆ ಚೆನ್ನಾಗಿ ಗೊತ್ತು. ಆ ರಾವಣ ಲಂಕೆಯಲ್ಲಿಯೇ ಸೀತಾದೇವಿಯನ್ನು ಇಟ್ಟಿದ್ದಾನೆ ಎಂಬತಕ್ಕಂಥದ್ದು ರಾಮನಿಗೆ ಗೊತ್ತು. ಆದರೂ ಕೂಡ ಲೋಕದೃಷ್ಟಿಯಿಂದ ತನಗೇನೂ ಗೊತ್ತಿಲ್ಲದ ಹಾಗೆ ರಾಮಚಂದ್ರ ನಾಟಕ ಮಾಡ್ತಾ ಇದ್ದಾನೆ. ಆ ರಾಮಚಂದ್ರನ ನಾಟಕದಲ್ಲಿ ಹನುಮಂತನು ಕೂಡ ಪಾತ್ರಧಾರಿಯಾಗಿ ಅದೇ ರೀತಿಯಲ್ಲಿ ಅವನು ನಾಟಕವನ್ನು ಮಾಡ್ತಾ ಇದ್ದಾನೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಜ್ಞಾನ ಸದ್ಭಕ್ತಿ ವೈರಾಗ್ಯ ಲಕ್ಷ್ಮೀಭಿಃ ಪರಿರಂಭಿತಃ ವಿಶ್ವೇಶೋ ಹೃದಯೇ ಸ್ಥಿತ್ವಾ ವಾಗ್ವ್ಯಾಪಾರಂ ಕರೋತು ಮೇ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀ ಗುರುಭ್ಯೋ ನಮಃ. ಸ್ವಸ್ತ್ಯಸ್ತು ಸಮಸ್ತ ಜಗತಾಂ ಅಶೇಷ ಸನ್ಮಂಗಲಾನಿ ಭವಂತು. ಹನುಮಂತ ದೇವರು ಸುಗ್ರೀವನಿಗೆ ರಾಮಚಂದ್ರನ ಭೇಟಿಯನ್ನು ಮಾಡಿಸಿದರು. ತಮ್ಮ ಭುಜದಲ್ಲಿ ರಾಮ ಲಕ್ಷ್ಮಣರನ್ನು ಹೊತ್ತುಕೊಂಡು ಸುಗ್ರೀವನ ಸಮೀಪಕ್ಕೆ ಬಂದಿದ್ದಾರೆ ಎಂಬುದಾಗಿ ಹಿಂದೆ ನಾವು ಹನುಮನ ಚರಿತ್ರೆಯನ್ನು ಮನನ ಮಾಡಿದ್ದೆವು. ಆ ಹನುಮಂತ ದೇವರು ಸುಗ್ರೀವನ ಅನುಗ್ರಹವನ್ನು ಮಾಡಲಿಕ್ಕೋಸ್ಕರ ರಾಮಚಂದ್ರನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಸುಗ್ರೀವ ವಾಲಿಯ ತಮ್ಮ. ವಾಲಿ ಸುಗ್ರೀವನಿಗೆ ರಾಜ್ಯವನ್ನು ಕೊಡದೇನೆ ಎಲ್ಲವನ್ನೂ ಕಿತ್ತುಕೊಂಡು ವಾಲಿ ಅನುಭವಿಸ್ತಾ ಇದ್ದ. ಸುಗ್ರೀವ ರಾಜ್ಯವನ್ನು ಬಿಟ್ಟು ವಾಲಿಯ ಭಯದಿಂದ ಅವನು ಕಾಡಿನಲ್ಲಿ ವಾಸ ಮಾಡುತ್ತಾ ಇದ್ದ. ಸಹೋದರನಾದಂತಹ ವಾಲಿ ತಮ್ಮನಿಗೆ ಕೊಡಬೇಕಾಗಿರ್ತಕ್ಕಂತಹ ಭಾಗವನ್ನು ಕೊಡದೇನೆ ಅಪಹಾರ ಮಾಡಿ ತನ್ನ ದುಷ್ಟತನವನ್ನು ಅವನು ತೋರಿಸ್ತಾ ಇದ್ದ. ಆ ಸಂದರ್ಭದಲ್ಲಿ ಹನುಮಂತ ಸುಗ್ರೀವನ ಪರವಾಗಿ ರಾಮನಲ್ಲಿ ನಿವೇದನೆ ಮಾಡಿಕೊಳ್ತಾನೆ. ಅದಕ್ಕೆ ಒಂದು ಸಣ್ಣ ಕಾರಣವನ್ನು ಕೂಡ ನಾವು ಇತಿಹಾಸದಲ್ಲಿ ಕಾಣುತ್ತೇವೆ. ದುಂದುಭಿ ಅಂತ ಒಬ್ಬ ರಾಕ್ಷಸ, ಅವನನ್ನು ಸಂಹಾರ ಮಾಡಬೇಕು ಅಂತ ವಾಲಿ ಬೆನ್ನಟ್ಟಿಕೊಂಡು ಹೋದ. ಆ ರಾಕ್ಷಸ ತನ್ನ ರಕ್ಷಣೆಗೋಸ್ಕರ ಒಂದು ಗುಹೆಯನ್ನು ಪ್ರವೇಶ ಮಾಡಿದ. ಆ ಗುಹೆಯ ಒಳಗಡೆ ಹೋದಂತಹ ರಾಕ್ಷಸನನ್ನು ಸಂಹಾರ ಮಾಡಬೇಕು ಅಂತ ವಾಲಿಯು ಪ್ರವೇಶ ಮಾಡಿದ. ಆದರೆ ಅನೇಕ ದಿನಗಳೇ ಕಳೆದು ಹೋಯಿತು. ವಾಲಿ ಬರಲಿಲ್ಲ, ಆ ರಾಕ್ಷಸನೂ ಹೊರಗೆ ಬರಲಿಲ್ಲ. ಹೊರಗಡೆ ಇದ್ದಂತಹ ಸುಗ್ರೀವ ಹಾಗಾದರೆ ವಾಲಿ ಮೃತನಾಗಿರಬೇಕು, ದೈತ್ಯ ರಾಕ್ಷಸ ವಾಲಿಯನ್ನು ಸಂಹಾರ ಮಾಡಿರಬೇಕು. ಆ ವಾಲಿಯನ್ನು ಕೊಂದಿರುವಂತಹ ರಾಕ್ಷಸ ಗುಹೆಯಿಂದ ಹೊರಗೆ ಬರಬಾರದು ಅಂತ ದೊಡ್ಡದಾದ ಬಂಡೆಯನ್ನು ಆ ಗುಹೆಯ ಬಾಗಿಲಿಗೆ ಇಟ್ಟು ಸುಗ್ರೀವ ಹೊರಗೆ ಬರ್ತಾನೆ. ಆದರೆ ವಾಲಿ ಅನೇಕ ದಿನಗಳ ಕಾಲ ಆ ದುಂದುಭಿ ರಾಕ್ಷಸನ ಜೊತೆಯಲ್ಲಿ ಯುದ್ಧವನ್ನು ಮಾಡಿ ಅವನನ್ನು ಸಂಹಾರ ಮಾಡಿ ಹೊರಗೆ ಬರ್ತಾನೆ. ದಾರಿಯೇ ಕಾಣ್ತಾ ಇಲ್ಲ. ಗುಹೆಯಲ್ಲಿ ದೊಡ್ಡದಾದ ಬಂಡೆ ಅಡ್ಡವಾಗಿದೆ, ಬೆಳಕು ಒಳಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅಂತೂ ವಾಲಿ ದ್ವಾರ ದೇಶಕ್ಕೆ ಬಂದು ನೋಡ್ತಾನೆ, ದೊಡ್ಡದಾದ ಬಂಡೆ ಆ ಗುಹೆಯ ಬಾಗಿಲಿನಲ್ಲಿದೆ. ಅದನ್ನು ತಳ್ಳಿಕೊಂಡು ಹೊರಗೆ ಬಂದು ಆ ಸುಗ್ರೀವನ ಜೊತೆಯಲ್ಲಿ ಯುದ್ಧವನ್ನು ಮಾಡಿ ಸುಗ್ರೀವನನ್ನು ಸೋಲಿಸಿ ಸುಗ್ರೀವನ ರಾಜ್ಯವನ್ನು ಅವನು ಅಪಹಾರ ಮಾಡ್ತಾನೆ. ಏನು ನಡೀತು ಅನ್ನೋದನ್ನ ಸುಗ್ರೀವ ಹೇಳಿದರೂ ಕೂಡ ನಾನು ನಿನ್ನ ಸಾವನ್ನು ಬಯಸಿದವನಲ್ಲ, ನೀನು ಹಿಂತಿರುಗಿ ಬಾರದೇ ಇದ್ದದ್ದನ್ನು ನೋಡಿ ನಾನು ಸಂಶಯಗೊಂಡು ಇಂತಹ ಕೆಲಸವನ್ನು ಮಾಡಿದೆ ಅಂತ ಸುಗ್ರೀವ ಹೇಳಿದರೂ ಕೂಡ ವಾಲಿ ಆ ಸುಗ್ರೀವನ ಮಾತನ್ನು ನಂಬದೇನೆ ಅವನನ್ನು ನಿಗ್ರಹ ಮಾಡ್ತಾನೆ. ಹೀಗೆ ಆ ಸುಗ್ರೀವನ ರಾಜ್ಯವನ್ನು ಕಿತ್ತುಕೊಂಡು ತಾನೇ ಅನುಭವಿಸುವಂತಹ ವಾಲಿಯನ್ನು ಸಂಹಾರ ಮಾಡಬೇಕು ಅಂತ ಆ ಸುಗ್ರೀವ ರಾಮನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ರಾಮಚಂದ್ರ ಸುಗ್ರೀವನಿಗೆ ಹೇಳ್ತಾನೆ,
ನಾನು ವಾಲಿಯನ್ನು ಸಂಹಾರ ಮಾಡಿ ನಿನಗೆ ಸಿಗಬೇಕಾದ ರಾಜ್ಯವನ್ನು ನಾನು ಕೊಡಿಸ್ತೇನೆ, ಆದರೆ ನೀನು ನನಗೊಂದು ಸಹಾಯ ಮಾಡಬೇಕು ಅಂತ. ರಾಮಚಂದ್ರನಿಗೆ ಯಾರ ಸಹಾಯವೂ ಬೇಕಾಗಿಲ್ಲ. ಅಶಕ್ತರಿಗೆ ಇನ್ನೊಬ್ಬರ ಸಹಾಯದ ಅವಶ್ಯಕತೆ ಇರುತ್ತೆ. ಸರ್ವಸಮರ್ಥನಾಗಿರ್ತಕ್ಕಂತಹ ರಾಮನಿಗೆ ಯಾರ ಸಹಾಯದ ಅವಶ್ಯಕತೆ ಇದೆ? ಆದರೂ ಲೋಕದೃಷ್ಟಿಯಿಂದ ರಾಮಚಂದ್ರ ಆ ಸುಗ್ರೀವನಿಂದ ಒಂದು ಸಹಾಯವನ್ನು ತೆಗೆದುಕೊಳ್ಳಬೇಕು ಎಂಬುದಾಗಿ, ನೀನು ನನಗೊಂದು ಸಹಾಯ ಮಾಡಬೇಕು ಎಂಬುದಾಗಿ ಅವರಿಬ್ಬರು ಒಪ್ಪಂದವನ್ನು ಮಾಡಿಕೊಳ್ತಾರೆ. ಪರಸ್ಪರ ಅವರಿಬ್ಬರು ಆ ಒಪ್ಪಂದವನ್ನು ಮಾಡಿಕೊಂಡಾಗ ಸುಗ್ರೀವ ಹೇಳ್ತಾನೆ ರಾಮಚಂದ್ರನನ್ನು ಕುರಿತು, ನೀನು ವಾಲಿಯನ್ನು ಕೊಂದು ಆ ರಾಜ್ಯವನ್ನು ನನಗೆ ಕೊಡಿಸ್ತೀಯಾ ಅಂತ ಆಗಬೇಕಾದರೆ ವಾಲಿಯನ್ನು ಸಾಯಿಸುವಂತಹ ಸಾಮರ್ಥ್ಯ ನಿನ್ನಲ್ಲಿದೆ ಅನ್ನೋದು ನನಗೆ ದೃಢ ಆಗಬೇಕು. ಶಾಸ್ತ್ರ ಹೇಳುತ್ತೆ, ಒಬ್ಬನನ್ನು ಎದುರಿಸಬೇಕು ಅಂತಂದ್ರೆ ಅವನಿಗಿಂತ 2 ಪಟ್ಟು ಬಲ ಇರಬೇಕು. ಒಬ್ಬನನ್ನು ಸಾಯಿಸಬೇಕು ಅಂತಂದ್ರೆ ಆ ವ್ಯಕ್ತಿಗಿಂತ 4 ಪಟ್ಟು ಅಧಿಕವಾಗಿರ್ತಕ್ಕಂತಹ ಬಲ ಇರಬೇಕು. ಹಾಗಾದ್ರೆ ವಾಲಿಯನ್ನು ಸಂಹಾರ ಮಾಡಬೇಕು ಅಂತಾದ್ರೆ ವಾಲಿಗಿಂತ 4 ಪಟ್ಟು ಅಧಿಕವಾಗಿರ್ತಕ್ಕಂಥ ಬಲ ಅದು ರಾಮನಲ್ಲಿ ಇರಬೇಕು. ಆಗ ಮಾತ್ರ ರಾಮ ವಾಲಿಯನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯ. ಈ ವಾಲಿಯನ್ನು ಸಂಹಾರ ಮಾಡುವಂತ ಸಾಮರ್ಥ್ಯ ರಾಮನಲ್ಲಿ ಇದೆ ಅನ್ನೋದನ್ನ ನಿರ್ಣಯ ಮಾಡಬೇಕು, ತೀರ್ಮಾನ ಮಾಡಬೇಕು ಎಂಬುದಾಗಿ ಆ ಸುಗ್ರೀವ ರಾಮನಿಗೂ ಒಂದು ಸವಾಲನ್ನು ಹಾಕ್ತಾನೆ, ಒಂದು ಪರೀಕ್ಷೆಯನ್ನು ಮುಂದಿಡ್ತಾನೆ. ಇಲ್ಲಿರುವಂತಹ 7 ಎತ್ತರವಾಗಿ ಬೆಳೆದಿರತಕ್ಕಂತಹ ತಾಳೆ ವೃಕ್ಷಗಳು, ಇವುಗಳನ್ನು ನೀನು ಬಿಡಿಸಬೇಕು. ಆ ವಾಲಿ ಇವುಗಳನ್ನು ಅಲುಗಾಡಿಸ್ತಾನೆ. ನೀನು ಒಂದು ವೇಳೆ ಇವುಗಳನ್ನು ಬೀಳಿಸಿದ್ದೀಯಾ ಅಂತಂದ್ರೆ ಆಗ ಆ ಅಲುಗಾಡಿಸುವ ಸಾಮರ್ಥ್ಯವುಳ್ಳಂತಹ ವಾಲಿಗಿಂತಲೂ ಅಧಿಕ ಸಾಮರ್ಥ್ಯ ನಿನ್ನಲ್ಲಿದೆ ಅಂತ, ನೀನು ವಾಲಿಯನ್ನು ಸಂಹಾರ ಮಾಡುವಂತಹ ಸಾಮರ್ಥ್ಯ ಹೊಂದಿದ್ದೀಯಾ ಎಂಬುದಾಗಿ ನನಗೆ ಮನವರಿಕೆಯಾಗುತ್ತೆ ಅಂತ ಆ ಸುಗ್ರೀವ ರಾಮನಲ್ಲಿ ವಿಜ್ಞಾಪನೆ ಮಾಡಿಕೊಳ್ತಾನೆ. ಆಗ ಶ್ರೀರಾಮಚಂದ್ರ ಸುಗ್ರೀವನಿಗೆ ತನ್ನ ಬಲದ ಆ ಒಂದು ನಿಶ್ಚಯ ಬರಲಿ, ತನ್ನ ಸಾಮರ್ಥ್ಯದ ಅರಿವು ಅವನಿಗೆ ಸರಿಯಾಗಲಿ ಎಂಬುದಾಗಿ ಒಂದೇ ಬಾಣದಿಂದ 7 ಆ ಎತ್ತರವಾಗಿ ಬೆಳೆದಿರತಕ್ಕಂತಹ ತಾಳ ವೃಕ್ಷಗಳನ್ನು ರಾಮಚಂದ್ರ ಕೆಡುತ್ತಾನೆ. ಅದಾರ್ಯ ಸಾಲ ವಲಿದಾರಣೇನ, ಹೀಗೆ ಇನ್ನೊಬ್ಬರಿಂದ ಬೀಳಿಸ್ಲಿಕ್ಕೆ ಅಥವಾ ನಾಶ ಮಾಡಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ಆ ಸಾಲ ವೃಕ್ಷಗಳನ್ನು ರಾಮಚಂದ್ರ ನಾಶ ಮಾಡಿದ್ದಾನೆ. ಆಗ ಸುಗ್ರೀವನಿಗೆ ರಾಮ ವಾಲಿಯನ್ನು ಸಂಹಾರ ಮಾಡುವಂತಹ ಸಾಮರ್ಥ್ಯವುಳ್ಳವನು ಎಂಬತಕ್ಕಂಥದ್ದು ಖಚಿತವಾಗ್ತಾ ಇದೆ. ಅನಂತರದಲ್ಲಿ ರಾಮಚಂದ್ರ ವಾಲಿ ಮತ್ತು ಸುಗ್ರೀವರು ಪರಸ್ಪರ ಪಡೆದಾಡುವಂತೆ ಯುದ್ಧ ಮಾಡುವಂತೆ ಆದೇಶವನ್ನು ಮಾಡುತ್ತಾನೆ. ಆ ಯುದ್ಧದಲ್ಲಿ ಶ್ರೀರಾಮಚಂದ್ರ ಇಂದ್ರನ ಅವತಾರಭೂತನಾಗಿರ್ತಕ್ಕಂತಹ ವಾಲಿಯನ್ನು ಸಂಹಾರ ಮಾಡ್ತಾ ಇದ್ದಾನೆ. ವ್ಯಾಪಾದಿತೇಂದ್ರ ಪ್ರಭವೇನ, ಶ್ರೀರಾಮಚಂದ್ರ ಇಂದ್ರನಿಂದ ಹುಟ್ಟಿರುವಂತಹ ಇಂದ್ರನ ಅವತಾರಭೂತನಾಗಿರ್ತಕ್ಕಂತಹ ವಾಲಿಯನ್ನು ಶ್ರೀರಾಮಚಂದ್ರ ಸಂಹಾರ ಮಾಡ್ತಾನೆ. ಅಷ್ಟೇ ಅಲ್ಲ, ಆ ರಾಮಚಂದ್ರ ವಾಲಿಯನ್ನು ಸಂಹಾರ ಮಾಡಿ ಸುಗ್ರೀವನಿಗೆ ಆ ಕಿಷ್ಕಿಂಧ ರಾಜ್ಯದಲ್ಲಿ ಪಟ್ಟಾಭಿಷೇಕವನ್ನು ಮಾಡ್ತಾ ಇದ್ದಾನೆ. ಪ್ರಾದ್ಯೋತನಿ ಪ್ರೀತಿಕೃತ, ಪ್ರಾದ್ಯೋತನಿ ಸೂರ್ಯನ ಅವತಾರಭೂತನಾಗಿರ್ತಕ್ಕಂಥವನು ಸುಗ್ರೀವ, ಅವನಿಗೆ ರಾಮಚಂದ್ರ ವಿಶೇಷವಾದ ಅನುಗ್ರಹವನ್ನು ಮಾಡಿದ್ದಾನೆ. ಹೀಗೆ ಆ ರಾಮಚಂದ್ರ ಸುಗ್ರೀವನ ಜೊತೆಯಲ್ಲಿ ಮೈತ್ರಿಯನ್ನು ಬೆಳೆಸಿಕೊಂಡು ವಾಲಿಯ ಸಂಹಾರ ಮಾಡುವ ಮೂಲಕ ಆ ಸುಗ್ರೀವನಿಗೆ ಅನುಗ್ರಹವನ್ನು ಮಾಡಿದ್ದಾನೆ. ಇಲ್ಲಿ ನಾವೊಂದು ಅಂಶವನ್ನು ಗಮನಿಸಬೇಕು. ಸುಗ್ರೀವನಿಗೆ ರಾಮಚಂದ್ರನ ಅನುಗ್ರಹ ಆಗಲಿಕ್ಕೆ ಹನುಮಂತ ದೇವರು ಮುಖ್ಯ ಕರ್ತೃಗಳಾಗಿದ್ದಾರೆ. ದಾಸವರೇಣ್ಯರು ಇದನ್ನು ಹೇಳ್ತಾರೆ, ಹನುಮನ ನಂಬದ ವಾಲಿಯು ಬಿದ್ದ, ಹನುಮನ ನಂಬಿದ ಸುಗ್ರೀವ ಗೆದ್ದ. ಹಾಗಾದರೆ ರಾಮನ ಅನುಗ್ರಹದಿಂದ ಸುಗ್ರೀವ ವಿಜಯಿಯಾದ, ರಾಜ್ಯದ ಅಧಿಕಾರವನ್ನು ಪಡ್ಕೊಂಡ. ಇದು ಹೇಗೆ ಸಾಧ್ಯವಾಯಿತು? ದಾಸವರೇಣ್ಯರು ಹೇಳ್ತಾರೆ, ಹನುಮನ ಮೂಲಕ ಸುಗ್ರೀವ ರಾಮನ ಅನುಗ್ರಹಕ್ಕೆ ಪಾತ್ರರಾದ. ಆದರೆ ವಾಲಿ ಹನುಮನ ಅನುಗ್ರಹವನ್ನು ಆ ಹನುಮಂತ ದೇವರ ಜೊತೆಯಲ್ಲಿ ಮೈತ್ರಿಯನ್ನು ಬೆಳೆಸಲಿಲ್ಲ. ಅದರಿಂದಾಗಿ ಆ ವಾಲಿಗೆ ಹನುಮಂತನ ಮೇಲೆ ನಂಬಿಕೆ ಇರಲಿಲ್ಲ. ಆ ವಾಲಿ ಹನುಮನನ್ನು ನಂಬದೇ ಇದ್ದದ್ರಿಂದಾಗಿ ಅವನು ಪ್ರಾಣತ್ಯಾಗ ಮಾಡುವಂತ ಪ್ರಸಂಗ ಬಂತು ಎಂಬುದಾಗಿ ದಾಸರು ಹೇಳ್ತಾರೆ. ಹಾಗಾದರೆ ನೋಡಿ,
ಆ ಹನುಮಂತನ ಪಕ್ಷದಲ್ಲಿ ಸುಗ್ರೀವ ಇದ್ದ. ಆದ್ರಿಂದ ರಾಮಚಂದ್ರ ಹನುಮಂತನಿಗೋಸ್ಕರ ಸುಗ್ರೀವನಿಗೆ ಅನುಗ್ರಹವನ್ನು ಮಾಡಿದ. ಅದೇ ಕೃಷ್ಣಾವತಾರದಲ್ಲಿ ಆಗಬೇಕಾದರೆ ಭೀಮಸೇನನ ಸಹೋದರನಾಗಿ ಇಂದ್ರ ಅರ್ಜುನನಾಗಿ ಅವತಾರ ಮಾಡಿದ್ದ. ರಾಮಾವತಾರದಲ್ಲಿ ಇಂದ್ರನೇ ವಾಲಿಯಾಗಿದ್ದ, ಅವನನ್ನು ರಾಮಚಂದ್ರ ಕೊಂದ. ಅದಕ್ಕೆ ಕಾರಣ ಆ ವಾಲಿ ಹನುಮನ ಪಕ್ಷದಲ್ಲಿ ಇಲ್ಲ ಅಂತ. ಅದೇ ಹನುಮಂತ ಕೃಷ್ಣಾವತಾರದಲ್ಲಿ ಭೀಮನಾಗಿ ಅವತಾರ ಮಾಡಿದ್ದಾನೆ. ಆ ಭೀಮನ ಅನುಜನಾಗಿ ಇಂದ್ರ ಅರ್ಜುನನಾಗಿ ಅವತಾರ ಮಾಡಿದ್ದಾನೆ. ಕೃಷ್ಣ ಪರಮಾತ್ಮ ಆ ಅರ್ಜುನನಿಗೆ ಸಾರಥಿಯಾಗಿ ಅರ್ಜುನನ ಸೇವೆಯನ್ನು ಮಾಡಿದ್ದಾನೆ, ಅರ್ಜುನನಿಗೆ ಅನುಗ್ರಹವನ್ನು ಮಾಡಿದ್ದಾನೆ. ಯಾಕೆ ಅಂತಂದ್ರೆ ಹನುಮಂತ ದೇವರು ಭೀಮನಾಗಿ ಅವತಾರ ಮಾಡಿದ್ದರಿಂದ ಭೀಮಸೇನನ ಸಹೋದರನಾಗಿ ಇಂದ್ರ ಅವತಾರ ಮಾಡಿರೋದ್ರಿಂದಾಗಿ ಭೀಮನ ಸಹೋದರ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಆ ಅರ್ಜುನನಿಗೆ ಅನುಗ್ರಹವನ್ನು ಮಾಡಿದ್ದಾನೆ. ಅಷ್ಟೇ ಅಲ್ಲ, ಆ ಅರ್ಜುನನಿಗೆ ಸಾರಥಿಯಾಗಿಯೂ ಕೃಷ್ಣ ಪರಮಾತ್ಮ ಮಹಾಭಾರತ ಯುದ್ಧದಲ್ಲಿ ಅರ್ಜುನನ ಗೆಲುವಿಗೆ ಕಾರಣನಾಗಿದ್ದಾನೆ. ತನ್ನ ಸಹೋದರಿಯಾಗಿರ್ತಕ್ಕಂತಹ ಸುಭದ್ರೆಯನ್ನೂ ಕೂಡ ಕೊಟ್ಟು ಮದುವೆ ಮಾಡಿದ್ದಾನೆ. ಇಷ್ಟಕ್ಕೆಲ್ಲ ಏನು ಕಾರಣ? ಆ ಅರ್ಜುನ ಭೀಮನ ಪಕ್ಷದಲ್ಲಿದ್ದಾನೆ. ಹಾಗಾದ್ರೆ ಆ ಭೀಮಸೇನ ದೇವರು ವಾಯುದೇವರು ಪರಮಾತ್ಮನಿಗೆ ಅತ್ಯಂತ ಪ್ರೀತಿಪಾತ್ರರಾದವರು. ಹನುಮನ ಮತವೇ ಹರಿಯ ಮತ. ಹಾಗಾದ್ರೆ ಹನುಮಂತ ವಾಯುದೇವರು ಯಾರನ್ನು ತನ್ನವರನ್ನಾಗಿ ಸ್ವೀಕಾರ ಮಾಡಿದ್ದಾರೋ ಅವನನ್ನು ಭಗವಂತ ತನ್ನವರನ್ನಾಗಿ ಸ್ವೀಕಾರ ಮಾಡಿದ್ದಾನೆ. ಹನುಮಂತ ವಾಯುದೇವರು ಯಾರನ್ನು ದೂರ ಮಾಡಿದ್ದಾನೋ ಅವನನ್ನು ಪರಮಾತ್ಮನು ಕೂಡ ದೂರ ಮಾಡ್ತಾನೆ. ಹಾಗಾದ್ರೆ ನಮಗೇನಾದ್ರೂ ಭಗವಂತನ ಅನುಗ್ರಹ ಎಂಬತಕ್ಕಂಥದ್ದಾಗಬೇಕು ಅಂತಂದ್ರೆ ನಾವು ವಾಯುದೇವರನ್ನು ಮೊರೆ ಹೋಗಲೇಬೇಕು ಎಂಬತಕ್ಕಂಥದ್ದು ಈ ಒಂದು ಕಥೆಯಿಂದ ನಾವು ತಿಳ್ಕೊಳ್ಬಹುದು. ಹೀಗೆ ರಾಮಚಂದ್ರ ವಾಲಿಯನ್ನು ಅನುಗ್ರಹಿಸಿ ಮುಂದೆ ಹನುಮಂತ ದೇವರಿಗೆ ಆದೇಶ ಮಾಡ್ತಾ ಇದ್ದಾನೆ. ರಾಮಚಂದ್ರ ಸುಗ್ರೀವನ ಜೊತೆಯಲ್ಲಿ ಒಪ್ಪಂದ ಮಾಡಿಕೊಳ್ಬೇಕಾದ್ರೆ ಹೇಳಿದ್ದ, ನೀನು ಸೀತಾನ್ವೇಷಣಾ ಕಾರ್ಯದಲ್ಲಿ ನನಗೆ ಸಹಾಯವನ್ನು ಮಾಡಬೇಕು ಅಂತ. ಸುಗ್ರೀವ ಹನುಮಂತನ ಆದೇಶದಂತೆ ಸೀತೆಯನ್ನು ಹುಡುಕುವಂತಹ ವ್ಯಾಪಾರಕ್ಕೆ ತನ್ನ ಎಲ್ಲ ಸೇನೆಯನ್ನು ಅವನು ಸಿದ್ಧಪಡಿಸ್ತಾ ಇದ್ದಾನೆ. ಇಲ್ಲೊಂದು ರಹಸ್ಯವನ್ನು ನಾವು ತಿಳ್ಕೊಳ್ಬೇಕು. ವಾಸ್ತವಿಕವಾಗಿ ಸೀತಾದೇವಿ ಕಳೆದೇ ಹೋಗಿಲ್ಲ. ಯಾಕೆ ಅಂತಂದ್ರೆ ಸೀತಾದೇವಿ ಕಳೆದು ಹೋಗಬೇಕು, ರಾವಣ ಅಪಹಾರ ಮಾಡಿದ್ದಾನೆ ಅಂತಂದ್ರೆ ರಾಮನನ್ನು ಬಿಟ್ಟು ಸೀತಾದೇವಿ ಹೋಗಿದ್ದಾಳೆ ಅಂತಾಯ್ತು. ರಾಮ ಅವನು ನಾರಾಯಣ, ಭಗವಂತ, ಷಡ್ಗುಣೇಶ್ವರಿ ಸಂಪನ್ನನಾಗಿರ್ತಕ್ಕಂತಹ ಆ ಪರಮಾತ್ಮನೇ ಶ್ರೀರಾಮಚಂದ್ರ. ಸೀತಾದೇವಿ ಅಂತಂದ್ರೆ ಆ ನಾರಾಯಣನ ಪತ್ನಿಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿ. ಲಕ್ಷ್ಮೀ ನಾರಾಯಣರು ಅಂತಂದ್ರೆ ಅವರು ಯಾವತ್ತೂ ಒಟ್ಟಿಗೆ ಇರ್ತಕ್ಕಂಥವ್ರು. ಆ ಲಕ್ಷ್ಮೀದೇವಿಗೆ ಸಮನ ಅಂತ ಕರೀತಾರೆ. ಭಗವಂತನ ಜೊತೆಯಲ್ಲಿ ಎಲ್ಲ ದೇಶ ಎಲ್ಲ ಕಾಲದಲ್ಲಿ ಸಮಾನಳಾಗಿದ್ದಾಳೆ. ಭಗವಂತನಿರುವ ದೇಶದಲ್ಲಿ ಲಕ್ಷ್ಮಿ ಇದ್ದಾಳೆ, ಭಗವಂತನಿರುವ ಕಾಲದಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ. ಹೀಗೆ ದೇಶತಃ ಕಾಲತಃ ಲಕ್ಷ್ಮೀದೇವಿ ಭಗವಂತನ ಜೊತೆಯಲ್ಲೇ ಇರೋದ್ರಿಂದಾಗಿ ಭಗವಂತನಿಗೂ ಅಥವಾ ಭಗವಂತನ ಅವತಾರಭೂತನಾದಂತಹ ರಾಮನಿಗೂ ಲಕ್ಷ್ಮಿಯ ಅವತಾರಭೂತಳಾಗಿರ್ತಕ್ಕಂತಹ ಸೀತಾದೇವಿಗೂ ವಿಯೋಗ ಎಂತಕ್ಕಂಥದ್ದು ಇಲ್ಲವೇ ಇಲ್ಲ. ಆದರೆ ರಾಮ ಯಾವ ರೀತಿಯಲ್ಲಿ ಮಾನವನಾಗಿ ಅವತಾರ ಮಾಡಿದ್ದಾನೋ ಹಾಗೆ ಲಕ್ಷ್ಮೀದೇವಿಯು ಮಾನವಳಾಗಿ ಸೀತೆಯಾಗಿ ಅವತಾರ ಮಾಡಿದ್ದಾಳೆ. ಲೋಕದಲ್ಲಿ ಹೇಗೆ ಸಾಧಾರಣ ವ್ಯಕ್ತಿಗಳಲ್ಲಿ ಒಬ್ಬರು ಇನ್ನೊಬ್ಬರನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇದೆಯೋ ಹಾಗೆ ಸೀತಾದೇವಿಯು ಕೂಡ ಸೀತಾದೇವಿ ಅಲ್ಲ, ಸೀತಾ ಆಕೃತಿ ಎಂಬತಕ್ಕಂಥದ್ದು ರಾಮನಿಂದ ದೂರವಾಗಿರ್ತಕ್ಕಂಥದ್ದು. ಅಂತಹ ಸೀತಾಕೃತಿಯ ಅನ್ವೇಷಣೆ ಎಂಬತಕ್ಕಂಥದ್ದು ಆಗಬೇಕು ಎಂಬುದಾಗಿ ಆ ಸುಗ್ರೀವ ರಾಮಚಂದ್ರನ ಮಡದಿಯಾದಂತಹ ಸೀತಾದೇವಿಯನ್ನು ಹುಡುಕ್ಲಿಕ್ಕೋಸ್ಕರ ಕಪಿ ಸೈನ್ಯವನ್ನು ಸಿದ್ಧಪಡಿಸಿದ್ದಾನೆ. ರಾಮಚಂದ್ರನ ಸರ್ವಜ್ಞತ್ವ ಈ ಸಂದರ್ಭದಲ್ಲಿ ನಾವು ಕಾಣಬಹುದು. ರಾಮಚಂದ್ರ ಸೀತಾದೇವಿಯ ಹುಡುಕುವಂತಹ ವ್ಯಾಪಾರವನ್ನು ಮಾಡ್ತಾ ಇದ್ದಾನೆ. ರಾಮಚಂದ್ರನಿಗೆ ಸೀತೆ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ ಅಂತ ಆಯ್ತು. ಆದರೆ ರಾಮಚಂದ್ರ ಈ ಸೀತಾನ್ವೇಷಣ ಕಾರ್ಯದಲ್ಲಿ ಸುಗ್ರೀವ ತನ್ನ ಸೈನ್ಯವನ್ನು ನೇಮಕ ಮಾಡಿದಾಗ ಅದರಲ್ಲಿ ಕೆಲವು ಕಪಿಗಳನ್ನು ಬೇರೆ ಬೇರೆ ದಿಕ್ಕುಗಳಿಗೆ ಕಳಿಸ್ತಾನೆ. ದಕ್ಷಿಣ ದಿಕ್ಕಿಗೆ ಯಾರನ್ನು ಕಳಿಸಬೇಕು ಅಂತ ಆಲೋಚನೆ ಮಾಡಿದಾಗ ಹನುಮಂತ ದೇವರನ್ನೇ ದಕ್ಷಿಣ ದಿಕ್ಕಿಗೆ ಕಳಿಸ್ತಾ ಇದ್ದಾನೆ. ಹಾಗಾದ್ರೆ ದಕ್ಷಿಣ ದಿಕ್ಕಿನಲ್ಲಿ ಲಂಕಾಪಟ್ಟಣ ಇದೆ. ಲಂಕಾಪಟ್ಟಣದಲ್ಲಿ ಏನೇ ಸೀತಾದೇವಿ ಇದ್ದಾಳೆ ಎಂಬತಕ್ಕಂಥದ್ದು ರಾಮಚಂದ್ರನಿಗೆ ಚೆನ್ನಾಗಿ ಗೊತ್ತು.
ಆ ರಾವಣ ಲಂಕೆಯಲ್ಲಿಯೇ ಸೀತಾದೇವಿಯನ್ನು ಇಟ್ಟಿದ್ದಾನೆ ಅಂತಕ್ಕಂಥದ್ದು ರಾಮನಿಗೆ ಗೊತ್ತು. ಆದರೂ ಕೂಡ ಲೋಕದೃಷ್ಟಿಯಿಂದ ತನಗೇನೂ ಗೊತ್ತಿಲ್ಲದ ಹಾಗೆ ರಾಮಚಂದ್ರ ನಾಟಕ ಮಾಡ್ತಾ ಇದ್ದಾನೆ. ಆ ರಾಮಚಂದ್ರನ ನಾಟಕದಲ್ಲಿ ಹನುಮಂತನು ಕೂಡ ಪಾತ್ರಧಾರಿಯಾಗಿ ಅದೇ ರೀತಿಯಲ್ಲಿ ಅವನು ನಾಟಕವನ್ನು ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ರಾಮಚಂದ್ರ ಹನುಮಂತನಿಗೆ ಆದೇಶವನ್ನು ಮಾಡಿದ. ಸಂದಿದಿಶೆ ಸವೀರಃ, ಪರಾಕ್ರಮಿಯಾದ ರಾಮ ಆ ಹನುಮಂತನಿಗೆ ಆದೇಶ ಮಾಡಿದ. ಏನು ಆದೇಶ ಮಾಡಿದ ಅದನ್ನು ಬಹಳ ಸುಂದರವಾಗಿ ನಾರಾಯಣ ಪಂಡಿತಾಚಾರ್ಯರು ಮುಂದಿನ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ಕರ್ಣಾಂತ ಮಾನೀಯ ಗುಣಗ್ರಹೀತ್ರ ರಾಮೇಣ ಮುಕ್ತೋ ರಣಕೋವಿದೇನ ಸ್ಫುರನ್ನ ಸೌವೈರಿ ಭಯಂಕರೋಭೂತ್ ಸತ್ಪಕ್ಷಪಾತಿ ಪ್ರದರೋ ಯಥಾಗ್ರ್ಯ. ಹನುಮಂತ ದೇವರು ರಾಮನಿಂದ ಆದಿಷ್ಟರಾಗಿ ಲಂಕಾಪಟ್ಟಣಕ್ಕೆ ಹೋದರು. ಆ ಲಂಕಾಪಟ್ಟಣಕ್ಕೆ ಹೋದಂತಹ ಹನುಮಂತ ದೇವರು ಹೇಗಿದ್ದಾರೆ ಅಂತಂದ್ರೆ, ರಾಮಚಂದ್ರನ ಬತ್ತಳಿಕೆಯಿಂದ ಹೊರಗೆ ಬಂದಿರುವಂತಹ ಬಾಣದಂತೆ ಹನುಮಂತ ದೇವರು ಲಂಕಾಪಟ್ಟಣವನ್ನು ಸೇರಿದ್ದಾರೆ. ಹೀಗೆ ಆ ಹನುಮಂತ ದೇವರು ಲಂಕಾಪಟ್ಟಣಕ್ಕೆ ಹೋದರು ಎಂಬತಕ್ಕಂಥ ವಿಷಯವನ್ನು ಎರಡು ಅರ್ಥವನ್ನು ಕೊಡ್ತಕ್ಕಂತಹ ಈ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ದೃಷ್ಟಾಂತವನ್ನು ಕೊಟ್ಟು ಅವರು ನಿರೂಪಣೆ ಮಾಡ್ತಾ ಇದ್ದಾರೆ. ಬಾಣದಂತೆ, ಒಬ್ಬ ಪರಾಕ್ರಮಿ ಅವನು ಬಾಣ ಪ್ರಯೋಗವನ್ನು ಮಾಡ್ತಾನೆ ಅಂತಂದ್ರೆ ಗುಣಗ್ರಹೀತ್ರ, ಆ ಬಿಲ್ಲಿಗೆ ಕಟ್ಟಿರುವಂತಹ ಹಗ್ಗ ಅದನ್ನು ಎಳಿತಾನೆ. ಬಾಣ ವೇಗವಾಗಿ ಅದು ಸಾಗಬೇಕು ಅಂತಾದರೆ ಆ ಬಿಲ್ಲಿಗೆ ಕಟ್ಟಿರ್ತಕ್ಕಂತಹ ಹಗ್ಗವನ್ನು ಬಾಣ ಇಟ್ಟು ಅದನ್ನು ಎಳಿಬೇಕು. ಎಲ್ಲಿ ತನಕ ಎಳಿಬೇಕು ಅಂತಂದ್ರೆ ಆ ಕೈಯಲ್ಲಿ ಬಿಲ್ಲನ್ನು ಹಿಡಿದು ಹಗ್ಗವನ್ನು ಕಿವಿಯ ತನಕ ಎಳಿತಾನೆ. ಆ ಕಿವಿಯ ತನಕ ಹಗ್ಗವನ್ನು ಎಳೆದು ಬಾಣ ಪ್ರಯೋಗ ಮಾಡಿದಾಗ ಆ ಬಾಣ ಎಂಬತಕ್ಕಂಥದ್ದು ಅದು ಶತ್ರುವಿಗೆ ತಾಗತ್ತೆ. ಆ ಶತ್ರುವನ್ನು ಅದು ನಿಗ್ರಹ ಮಾಡಲಿಕ್ಕೆ ಆ ಸಾಮರ್ಥ್ಯವನ್ನು ಪಡ್ಕೊಂಡಿದೆ. ಹಾಗೆ ಆ ಬಾಣದಲ್ಲಿ ಪಕ್ಷಿಯ ರೆಕ್ಕೆಗಳನ್ನು ಜೋಡಣೆ ಮಾಡಿರ್ತಾರೆ. ಹೀಗೆ ಪಕ್ಷಿಯ ರೆಕ್ಕೆಗಳ ಜೊತೆಯಲ್ಲಿ ಇರತಕ್ಕಂಥದ್ದು ಆ ಬಾಣ ಎಂಬತಕ್ಕಂಥದ್ದು. ಆ ಬಾಣ ಯಾವ ರೀತಿಯಲ್ಲಿ ಶತ್ರುವನ್ನು ಸೇರಿ ಅವನನ್ನು ನಿಗ್ರಹ ಮಾಡ್ತಾ ಇದೆಯೋ ಹಾಗೆ ಹನುಮಂತ ದೇವರು ಕೂಡ ರಾಮನಿಂದ ಆದಿಷ್ಟರಾಗಿ ಬಾಣದಂತೆ ಶತ್ರುವಿನ ನಿಗ್ರಹವನ್ನು ಮಾಡಿದ್ದಾನೆ. ಆ ಹನುಮಂತ ದೇವರಲ್ಲಿ ಈ ಬಾಣದ ಸಾಮ್ಯ ಹೇಗೆ ಅಂತಂದ್ರೆ, ಆ ಹನುಮಂತನನ್ನು ಕೂಡ ರಾಮಚಂದ್ರ ಕಿವಿಯ ತನಕ ಕರೆದು, ಅಂದ್ರೆ ಹನುಮಂತ ದೇವರ ಕಿವಿಯಲ್ಲಿ ರಹಸ್ಯವಾದ ವಿಷಯವನ್ನು ಹೇಳಿ, ಆ ಹನುಮಂತ ದೇವರು ಗುಣಗ್ರಹೀತ, ರಾಮಚಂದ್ರ ದೇವರು ಗುಣಗ್ರಹೀತ. ಅಂದ್ರೆ ವ್ಯಕ್ತಿಗಳಲ್ಲಿರ್ತಕ್ಕಂತಹ ಗುಣಗಳನ್ನು ಮಾತ್ರ ಅವರು ಗ್ರಹಣ ಮಾಡ್ತಾರೆ. ಅಲ್ಲಿ ಗುಣ ಅಂದ್ರೆ ಹಗ್ಗ, ಇಲ್ಲಿ ಗುಣ ಅಂದ್ರೆ ಸದ್ಗುಣಗಳು ಅಂತ. ಹೀಗೆ ಸದ್ಗುಣಗ್ರಾಹಿಯಾಗಿರ್ತಕ್ಕಂಥ ರಾಮನಿಂದ ಆ ಹನುಮಂತ ದೇವರ ಕಿವಿಯಲ್ಲಿ ರಾಮಚಂದ್ರ ದೇವರು ಗುಟ್ಟನ್ನು ಹೇಳಿ ಆ ಹನುಮಂತನನ್ನು ಆ ಲಂಕೆಗೆ ಕಳಿಸ್ತಾ ಇದ್ದಾರೆ. ಆ ಹನುಮಂತ ದೇವರು ಲಂಕೆಗೆ ಹೋಗಿ ಆ ದುಷ್ಟ ಶತ್ರುಗಳನ್ನು ನಿಗ್ರಹ ಮಾಡಿ ಬಾಣದಂತೆ ಪುನಃ ಆ ರಾಮಚಂದ್ರನನ್ನು ಸೇರಿದ್ದಾರೆ ಎಂಬುದಾಗಿ ಆ ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡಿದ್ದಾರೆ.